ಸ್ನೇಹಿತರೆ, ಇವತ್ತು ನಾನು ನೋಡ್ತಿರೋ ಸಿನಿಮಾ ಕ್ವಾಲ್ಬಿನೋ ಸಿನಿಮಾ. ಈ ಸಿನಿಮಾ ಮಾತ್ರ ಸಖತ್ತಾಗಿದೆ. ನೀವು ಲವ್ ಮಾಡಿಲ್ಲ ಅಂದ್ರೂ ಸಿನಿಮಾವನ್ನ ನೋಡ್ತಿರೋವಾಗ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ತರ ಸಿನಿಮಾಗಳನ್ನ ಕನ್ನಡದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ 5 ಜನ ಸ್ನೇಹಿತರು ಡಾಲ್ಫಿನ್ ಅನ್ನೋ ಬೀಚ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಇವನೇ ಸಿನಿಮಾದ ಹೀರೋ. ಇವನ ಹೆಸರು ಕ್ಯಾಲ್ಪೋ. ಇವರೆಲ್ಲರೂ ಸೇರಿ ಬೀಚ್ ಪಕ್ಕದಲ್ಲಿ ಒಂದು ಕೆಫೆ ನಡೆಸ್ತಾ ಇರ್ತಾರೆ. ಇವರ ಕೆಲಸ ಏನಂದ್ರೆ ಅಲ್ಲಿಗೆ ಬರೋ ಎಲ್ಲ ಫಾರಿನರ್ಸ್ಗೆ, ಟೂರಿಸ್ಟರ್ಸ್ಗೆ ಗೈಡ್ ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಕ್ಯಾಲ್ಫೋ ಮತ್ತೆ ಅವರ ಅಪ್ಪ ಕ್ಯಾಲ್ಫೋ ಅವರ ತಾಯಿಯ ಪುಣ್ಯ ಸ್ಮರಣೆಗೆ ಬಂದು ನಮಸ್ಕಾರ ಮಾಡಿ ತಮ್ಮ ಕೆಫೆಗೆ ಬರ್ತಾರೆ. ಇಲ್ಲಿ ಕ್ಯಾಲ್ಫೋ ಅವರ ಫ್ರೆಂಡ್ಸ್ ಫಾರಿನರ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಕ್ಯಾಲ್ಫೋಗೆ ಏನ್ ಆಸೆ ಅಂದ್ರೆ ಅಲ್ಲಿಗೆ ಬರೋ ಒಂದು ರಿಚ್ ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡು ಥೈಲ್ಯಾಂಡ್ ಅಲ್ಲಿ ಸೆಟಲ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇದಾದ ನಂತರ ಅವನಿಗೆ ಒಬ್ಳು ಇಸೆಬೆಲ್ಲಾ ಅನ್ನೋ ಹುಡುಗಿ ಪರಿಚಯ ಆಗ್ತಾಳೆ. ಹಾಗೆ ಅವಳ ಜೊತೆ ಸುತ್ತಾ ಇರ್ತಾನೆ. ನಮ್ಮ ಕ್ಯಾಲ್ಫೋ ಅವರ ತಂದೆಗೆ ಎಲ್ಲ ವಿಷಯವನ್ನ ಹೇಳ್ತಾ ಇರ್ತಾನೆ. ತಂದೆ ಮಗ ತುಂಬಾ ಕ್ಲೋಸ್ ಆಗಿ ಸಖತ್ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ. ಕ್ಯಾಲ್ಫೋ ಅವರ ತಂದೆ ಮೇಲೆ ಆ ಏರಿಯಾದಲ್ಲಿ ಇರೋ ಟ್ರೇಸಿ ಅನ್ನೋ ಆಂಟಿ ಇಷ್ಟಪಡ್ತಾ ಇರ್ತಾಳೆ. ಹೀಗೆ ಕ್ಯಾಲ್ಫೋ ಇಸೆಬೆಲ್ಲಾ ಅವಳ ಜೊತೆ ಎಂಜಾಯ್ ಮಾಡ್ತಾ ಮದುವೆ ಆಗ್ಬೇಕು ಅನ್ಕೊಂಡಿರ್ತಾನೆ. ಒಂದು ದಿನ ಇಸೆಬೆಲ್ಲಾ ಲವರ್ ಬರ್ತಾನೆ. ಆಗ ಇಸೆಬೆಲ್ಲಾ ಇವನೇ ನನ್ನ ಲವರ್, ನಾವಿಬ್ರು ಮದುವೆ ಆಗ್ತಿದೀವಿ ಅಂತ ಹೇಳ್ತಾಳೆ. ಈ ಕಡೆ ಕ್ಯಾಲ್ಫೋ ಏನು ರಿಯಾಕ್ಷನ್ ಕೊಡದೆ ಸುಮ್ಮನೆ ಇರ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಕ್ಯಾಲ್ಫೋ ಟ್ರೇಸಿ ಬಳಿ ಬಂದು ನಂಗೆ ಸ್ವಲ್ಪ ದುಡ್ಡು ಬೇಕು, ಇಸೆಬೆಲ್ಲಾಗೆ ಖರ್ಚು ಮಾಡಿರೋ ದುಡ್ಡನ್ನ ಅಪ್ಪ ಕೇಳ್ತಾ ಇದ್ರೆ ಅಂತ ದುಡ್ಡು ಇಸ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಲೋನ್ ಬೇರೆ ಕಟ್ಬೇಕಾಗಿರುತ್ತೆ. ಆಗ ಅವನ ಫ್ರೆಂಡ್ ಫೋನ್ ಮಾಡಿ ಇಲ್ಲಿ ಒಂದು ಪಕ್ಷಿ ಇದೆ, ಅದನ್ನ ಹಿಡಿದು ಕೊಟ್ರೆ 5,000 ಕೊಡ್ತಾರಂತೆ ಅಂತಾನೆ. ಕ್ಯಾಲ್ಫೋ ಕೂಡ ಅಲ್ಲಿಗೆ ಬರ್ತಾನೆ. ಈ ಕಡೆ ಕ್ಯಾಲ್ಫೋಗೆ ಮರ ಹತ್ತಕ್ಕೆ ಬರೋದಿಲ್ಲ, ಮತ್ತೆ ದುಡ್ಡು ಬೇಕಾಗಿರೋದ್ರಿಂದ ಮರ ಹತ್ತಾನೆ. ಏನಂದ್ರೆ ಆ ಪಕ್ಷಿ ಮೈನಾ ಪಕ್ಷಿ ಆಗಿರುತ್ತೆ, ಅದಲ್ಲದೆ ಅದು ಮಾತಾಡೋ ಪಕ್ಷಿ ಆಗಿರುತ್ತೆ. ಅದನ್ನ ಸಾಕಿರೋರು ಇದನ್ನ ಹಿಡಿದು ಕೊಟ್ರೆ ಅವರಿಗೆ ದುಡ್ಡು ಕೊಡ್ತೀವಿ ಅಂದಿರ್ತಾರೆ. ಕ್ಯಾಲ್ಫೋ ಹೇಗೋ ಮರ ಹತ್ತಾನೆ, ಆ ಪಕ್ಷಿನ ಹಿಡ್ಕೊಳ್ತಾನೆ. ಆಗ ಸಿನಿಮಾದ ಹೀರೋಯಿನ್ ಎಂಟ್ರಿ ಆಗುತ್ತೆ. ಇದನ್ನ ನೋಡಿದ ಕ್ಯಾಲ್ಫೋಗೆ ಅವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಹಾಗೆ ಅವನು ಅಲ್ಲೇ ನೀರಲ್ಲಿ ಬಿದ್ದ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಡೇ ಹೀರೋಯಿನ್, ಅವಳ ಹೆಸರು ದುಂಬಿ, ಅವಳು ಕ್ಯಾಲ್ಫೋ ಮನೆಗೆ ಬರ್ತಾಳೆ. ಕ್ಯಾಲ್ಫೋ ಆ ಪಕ್ಷಿಯನ್ನ OLX ಅಲ್ಲಿ ಹಾಕಿರ್ತಾನೆ. ಅದಕ್ಕೆ ದುಂಬಿ, ಇಲ್ಲ ಇದು ನಾ ಸಾಕಿರೋ ಪಕ್ಷಿ, ಇದು ನಂಗೆ ಬೇಕು ಅಂತಾಳೆ. ಅದಕ್ಕೆ ಕ್ಯಾಲ್ಫೋ, ಸರಿ ಹಾಗಾದ್ರೆ ನೀನು 10,000 ಕೊಟ್ಟು ತಗೊಂಡೋಗು ಅಂತಾನೆ. ಅವಳ ಹತ್ರ 7,000 ಇರೋದ್ರಿಂದ ಅಷ್ಟನ್ನೇ ಕೊಟ್ಟು ಅದನ್ನ ತಗೊಂಡೋಗ್ತಾಳೆ. ಇದಾದ ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಕ್ಯಾಲ್ಫೋ ಮತ್ತೆ ಅವಳ ಫ್ರೆಂಡ್ಸ್ ಸಿನಿಮಾ ಥಿಯೇಟರ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕ್ಯಾಲ್ಫೋ ಫ್ರೆಂಡ್ ರೀನಾ ಮತ್ತೆ ಅವಳ ಜೊತೆ ದುಂಬಿ ಕೂಡ ಬಂದಿರ್ತಾಳೆ. ದುಂಬಿ ಮತ್ತೆ ರೀನಾ ಅವರಿಬ್ರು ಕಾಲೇಜ್ ಫ್ರೆಂಡ್ಸ್ ಆಗಿರ್ತಾರೆ. ರೀನಾ ಕ್ಯಾಲ್ಫೋಗೆ ಟಿಕೆಟ್ ಕೊಡು ಅಂತಾಳೆ. ಅದಕ್ಕೆ ಕ್ಯಾಲ್ಫೋ ಟಿಕೆಟ್ ಬೇಕಂದ್ರೆ ದುಂಬಿನೇ ಬಂದು ಕೇಳಿ ಕೊಡ್ತೀನಿ ಅಂತಾನೆ. ರೀನಾ ಅವಳು ಬರೋದಿಲ್ಲ, ಅವಳು ಸೈಲೆಂಟ್ ಹುಡುಗಿ ಅಂತಾಳೆ. ಕೊನೆಗೂ ದುಂಬಿ ಬಂದು ಟಿಕೆಟ್ ಇಸ್ಕೊಳ್ತಾಳೆ. ಒಳಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಅದೇ ಏರಿಯಾದ ಲೋಕಲ್ ಹುಡುಗರು ಟಾಕೀಸ್ಗೆ ಬರ್ತಾರೆ. ಅವರು ಲೇಟಾಗಿ ಬಂದಿರೋದ್ರಿಂದ ಸಿನಿಮಾವನ್ನ ಮತ್ತೆ ಸ್ಟಾರ್ಟಿಂಗ್ ಇಂದ ಹಾಕ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಆ ಗಲಾಟೆಯಲ್ಲಿ ಕ್ಯಾಲ್ಫೋ ಫ್ರೆಂಡ್ಗೆ ಹೊಡೆಯೋಕೆ ಬರ್ತಾರೆ. ಆಗ ಕ್ಯಾಲ್ಫೋ ಮತ್ತೆ ಅವರ ಫ್ರೆಂಡ್ಸ್ ಸೇರಿ ಅವರಿಗೆ ಸಖತ್ತಾಗಿ ಹೊಡಿತಾರೆ. ಅದೇ ಟೈಮಿಗೆ ಅಲ್ಲಿಗೆ ಬಂದ ಪೊಲೀಸರು ಕ್ಯಾಲ್ಫೋನನ್ನೇ ಅರೆಸ್ಟ್ ಮಾಡುವಾಗ ದುಂಬಿ, ಸರ್ ಅವನದೇನು ತಪ್ಪಿಲ್ಲ, ಎಲ್ಲ ಇವ್ರದೇ ಅಂತ ಅವಳು ಅವರನ್ನ ಪೊಲೀಸರಿಗೆ ಹಿಡಿದುಕೊಡ್ತಾಳೆ. ಇಲ್ಲಿ ಮತ್ತೆ ಕ್ಯಾಲ್ಫೋಗೆ ದುಂಬಿ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ದುಂಬಿ ಮನೆಗೆ ಬರ್ತಾಳೆ. ದುಂಬಿ ಅವರ ತಂದೆ ಒಬ್ರು ಪೊಲೀಸ್ ಆಫೀಸರ್. ಇವನು ಹೇಗೆ ಅಂದ್ರೆ ಒಬ್ಬ ದೊಡ್ಡ ಸೈಕೋ ಮತ್ತೆ ತುಂಬಾ ಕೋಪಿಷ್ಠನಾಗಿರ್ತಾನೆ. ದುಂಬಿ ಅವರ ಅಪ್ಪನಿಗೆ ಹೇಳ್ದೆ ಏನು ಮಾಡೋ ಹಾಗೆ ಇದ್ದಿಲ್ಲ. ದುಂಬಿ ಮನೆಗೆ ಬರ್ತಾಳೆ. ಅವರ ತಂದೆ, ಇಷ್ಟೊತ್ತು ಎಲ್ಲಿದ್ದೆ, ಸಿನಿಮಾಗೆ ಹೋಗಿದ್ದೀಯಾ ಅಂತ ಅವಳ ಮೇಲೆ ಇರೋ ಸಿಟ್ಟನ್ನ ಅವರ ತಾಯಿಗೆ ಸಖತ್ತಾಗಿ ಹೊಡಿತಾನೆ. ದುಂಬಿ ರೂಮ್ ಒಳಗೆ ಹೋಗಿ ಅಳ್ತಾ ಕೂರ್ತಾಳೆ. ಇನ್ನೊಂದು ಕಡೆ ನಮ್ಮ ಕ್ಯಾಲ್ಫೋ ಅವಳ ಹಿಂದೆನೆ ಸುತ್ತಾ ಇರ್ತಾನೆ. ಹಾಗೆಯೇ ದುಂಬಿ ಕೂಡ ಅವನ ಜೊತೆ ನಗ್ತಾ ಮಾತಾಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ದುಂಬಿ ಫ್ರೆಂಡ್ ರೀನಾ ಕ್ಯಾಲ್ಫೋಗೆ, ದುಂಬಿ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ, ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ, ನೀನು 2 ಟಿಕೆಟ್ ತಗೊಂಡ್ ಬಂದು ಕೊಡು ಅಂತಾಳೆ. ಅವತ್ತು ರಾತ್ರಿ ರೀನಾ ಕ್ಯಾಲ್ಫೋಗೆ ಫೋನ್ ಮಾಡಿ ಟಿಕೆಟ್ ಅಲ್ಲಿ ನನ್ನ ಹೆಸರು ಬದ್ದು ನಿನ್ನ ಹೆಸರು ಇದೆ ಅಂತಾಳೆ. ಕ್ಯಾಲ್ಫೋ ಅವಳ ಜೊತೆ ನಾನೇ ಹೋಗ್ತೀನಿ, ದುಂಬಿನ ಒಪ್ಸು ಅಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಲ್ಫೋ ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ. ಅವಳ ತಂದೆ, ಎಲ್ಲಿಗೆ ಹೋಗ್ತಿದ್ಯಾ, ಇವತ್ತು ನಿಮ್ಮ ಅಮ್ಮನ ಹುಟ್ಟಿದ ದಿನ, ಚರ್ಚ್ಗೆ ಹೋಗೋಣ ಅಂತಾನೆ. ಆದ್ರೆ ಕ್ಯಾಲ್ಫೋ ಈ ಕಡೆ ಹುಡುಗಿ ಜೊತೆ ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ. ಬೇಜಾರಲ್ಲಿ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಇವನನ್ನ ನೋಡಿದ ದುಂಬಿ ಕೂಡ ತುಂಬಾ ಖುಷಿ ಆಗ್ತಾಳೆ. ಇಬ್ರು ಅವರ ಅಜ್ಜಿ ಊರು ಬರೋವರೆಗೂ ಮಾತಾಡ್ತಾರೆ. ದುಂಬಿ ಅವರ ಅಜ್ಜಿ ಮನೆಗೆ ಬರ್ತಾಳೆ. ಅವರ ಅಜ್ಜಿ, ನೋಡು ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಮ್ಮನೇ ಹೇಗೋ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತಾಳೆ. ದುಂಬಿ ಅವರ ಅಜ್ಜಿಗೆ ಕ್ಯಾಲ್ಫೋನನ್ನ ಕೂಡ ಪರಿಚಯ ಮಾಡಿಸ್ತಾಳೆ. ಆಗ ದುಂಬಿಗೆ ಅವರ ಅಮ್ಮ ಇಲ್ಲದೆ ಇರೋ ವಿಷಯ ಗೊತ್ತಾಗುತ್ತೆ. ಅವರು ವಾಪಸ್ ಹೋಗುವಾಗ ಕೂಡ ದುಂಬಿ ಬೇಜಾರಲ್ಲೇ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಕ್ಯಾಲ್ಫೋ ಮತ್ತೆ ದುಂಬಿ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ದಿನ ರಾತ್ರಿ ಕ್ಯಾಲ್ಫೋ ಅವರ ತಂದೆ ಅವನನ್ನ ನೋಡಿ, ಆ ಹುಡುಗಿಯನ್ನ ನೀನು ಲವ್ ಮಾಡಿದ್ರೆ ನೀನೇ ನೇರವಾಗಿ ಹೋಗಿ ಪ್ರಪೋಸ್ ಮಾಡು ಅಂತಾನೆ. ನೆಕ್ಸ್ಟ್ ಡೇ ಕ್ಯಾಲ್ಫೋ ಹೇರ್ ಕಟ್ ಮಾಡಿಸ್ಕೊಂಡು ದುಂಬಿ ಕಾಲೇಜ್ಗೆ ಬರ್ತಾನೆ. ದುಂಬಿ ಕ್ಲಾಸ್ ಅಲ್ಲಿ ಪ್ರೋಗ್ರಾಮ್ಗೆ ರೆಡಿ ಆಗ್ತಾ ಇರ್ತಾಳೆ. ಕ್ಯಾಲ್ಫೋ ದುಂಬಿಗೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲೇ ರೀನಾ ಅಲ್ಲಿಗೆ ಬಂದಿದ್ರಿಂದ ದುಂಬಿ ಪ್ರೋಗ್ರಾಮ್ಗೆ ಲೇಟ್ ಆಯ್ತು, ಆಮೇಲೆ ಹೇಳುವಂತೆ ಅಂತ ಹೋಗ್ತಾಳೆ. ಪ್ರೋಗ್ರಾಮ್ ನಡೆಯುತ್ತೆ. ನಂತರ ಕ್ಯಾಲ್ಫೋ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಇರ್ತಾನೆ. ಹಾಗೆ ಮಾತಾಡ್ತಾ ಇದ್ದಂತೆ ಕ್ಯಾಲ್ಫೋ, ನಾನು ಡಾಲ್ಫಿನ್ ಬೀಚ್ ಹತ್ರ ಇರೋದು ಅಂತಾನೆ. ಅದಕ್ಕೆ ದುಂಬಿ, ಅಲ್ಲಿ ಡಾಲ್ಫಿನ್ ಇದಾವೆ ಅಂತೆ, ನನ್ನನ್ನು ಕರ್ಕೊಂಡು ಹೋಗಿ ಡಾಲ್ಫಿನ್ಗಳನ್ನ ತೋರಿಸು ಅಂತಾನೆ. ಅಷ್ಟರಲ್ಲಿ ಮತ್ತೆ ರೀನಾ ಬಂದು, ಸರಿ ಲೇಟ್ ಆಯ್ತು ಅಂತ
ದುಂಬಿಯನ್ನ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಡೇ ಕ್ಯಾಲ್ಫಾ ದುಂಬಿಳಿಗೆ ಡಾಲ್ಫಿನ್ ತೋರ್ಸಕ್ಕೆ ಹೋಗ್ತಾ ಇರ್ತಾನೆ. ದುಂಬಿ ಅಲ್ಲಿಗೆ ಬರ್ತಾಳೆ. ಕ್ಯಾಲ್ಫಾ ಮತ್ತೆ ದುಂಬಿ ಬೋಟಲ್ಲಿ ಸುಮಾರು ದೂರ ಹೋಗ್ತಾರೆ. ಆದ್ರೆ ಡಾಲ್ಫಿನ್ಗಳು ಕಾಣೋದಿಲ್ಲ. ದುಂಬಿ ಸರಿ ಲೇಟ್ ಆಯ್ತು, ನೆಕ್ಸ್ಟ್ ಯಾವಾಗಾದ್ರೂ ಬರೋಣ, ರಿಟರ್ನ್ ಹೋಗೋಣ ಅಂತಾಳೆ. ಇನ್ನೇನು ರಿಟರ್ನ್ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಡಾಲ್ಫಿನ್ಗಳು ಕಾಣಿಸ್ತವೆ. ಇದಾದ ನಂತರ ರಿಟರ್ನ್ ಬರ್ತಾರೆ. ಕ್ಯಾಲ್ಫಾ ದುಂಬಿಗೆ ಮನಸ್ಸಲ್ಲಿ ಪ್ರೀತಿ ಇರೋರಿಗೆ ಮಾತ್ರ ಡಾಲ್ಫಿನ್ಗಳು ಕಾಣಿಸ್ತವೆ ಅಂತ ನಮ್ಮ ಡ್ಯಾಡಿ ಹೇಳಿದ್ರು ಅಂತಾನೆ. ಏನಂದ್ರೆ ಇಲ್ಲಿ ಇಬ್ರಿಗೂ ಪರಸ್ಪರ ಇಷ್ಟ ಇರುತ್ತೆ, ಬಟ್ ಪ್ರಪೋಸ್ ಮಾಡ್ಕೊಂಡಿರಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಒಂದು ದಿನ ರಾತ್ರಿ ಕ್ಯಾಲ್ಫಾ ದುಂಬಿಯ ಮೆಸೇಜ್ ನೋಡಿ ನಗ್ತಾ ಇರ್ತಾನೆ. ದುಂಬಿ ಮನೆಯಲ್ಲಿ ಯಾರೂ ಇಲ್ಲಂತೆ, ಒಬ್ಳೇ ಇದ್ದಾಳೆ ಅಂತೆ ಅಂತ ಕ್ಯಾಲ್ಫಾ ಅವನ ಫ್ರೆಂಡ್ಗೆ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಅಲ್ಲೋ ಅವಳು ನಿಂಗೆ ಮನೆಗೆ ಬರೋದಕ್ಕೆ ಸಿಗ್ನಲ್ ಕೊಡ್ತಾ ಇದ್ದಾಳೆ ಅಂತಾನೆ. ಹೌದಾ ಅಂತ ಕ್ಯಾಲ್ಫಾ ಕೂಡ ಮನೆಗೆ ಕಂಪೌಂಡ್ ಹಾರಬೇಕು ಅನ್ನೋಷ್ಟರಲ್ಲಿ ಅವನ ಏರಿಯಾದಲ್ಲಿರುವ ಕಬೀರ್ ಅನ್ನೋ ವ್ಯಕ್ತಿ ಅವರ ಮನೆಯಿಂದ ಸೌಂಡ್ ಬಾಕ್ಸ್ ಅನ್ನ ಕಾಲ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ಇಸ್ಕೊಂಡು ದುಂಬಿ ಕಿಟಕಿ ಹತ್ರ ಹೋಗಿ ಡೋರ್ ಓಪನ್ ಮಾಡು ಅಂತಾನೆ. ಅವಳು ಮಾಡೋದಿಲ್ಲ ಅಂತಾಳೆ. ಆ ಸೌಂಡ್ ಬಾಕ್ಸ್ ಕಿಟಕಿಲಿ ಹೋಗ್ತಿರಲ್ಲ, ಅದಕ್ಕೆ ದುಂಬಿ ಡೋರ್ ಓಪನ್ ಮಾಡ್ತಾಳೆ. ಕ್ಯಾಲ್ಫಾ ಒಳಗಡೆ ಬಂದು ಅವಳಿಗೆ ಕಿಸ್ ಕೊಡ್ಬೇಕು ಅನ್ನೋಷ್ಟರಲ್ಲಿ ಅವರಮ್ಮ ಡೋರ್ ಬಡಿತಾರೆ. ಕ್ಯಾಲ್ಫಾ ಡೋರ್ ಇಂದನೇ ನಿಲ್ತಾನೆ. ದುಂಬಿ ಡೋರ್ ಓಪನ್ ಮಾಡ್ತಾಳೆ. ಅವರ ಅಮ್ಮನಿಗೆ ಕನ್ನಡಿಯಲ್ಲಿ ಕ್ಯಾಲ್ಫಾ ಕಾಣಿಸ್ತಾನೆ. ಈಗ ಇವರ ವಿಷಯ ಎಲ್ಲ ಅವರ ಅಮ್ಮನಿಗೆ ಗೊತ್ತಾಗುತ್ತೆ. ಅವರ ಅಮ್ಮ, ನಿನಗೆ ಇಲ್ಲಿ ಆಗ್ತಿರೋ ಯಾವ ವಿಷಯ ಗೊತ್ತಿಲ್ಲ, ನಿಮ್ಮನ್ನ ನಾನು ಒಪ್ಪಿದ್ರು ನನ್ನ ಗಂಡ ಒಪ್ಪೋದಿಲ್ಲ, ಇನ್ ಮುಂದೆ ಅವಳಿಗೆ ಕಾಲಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡ್ಬೇಡ ಅಂತಾಳೆ. ನೆಕ್ಸ್ಟ್ ಡೇ ಇಂದ ದುಂಬಿ ಕ್ಯಾಲ್ಫಾ ಕಾಲನ್ನ ರಿಸೀವ್ ಮಾಡ್ತಾನೆ ಇರಲ್ಲ. ಈ ಕಡೆ ಕ್ಯಾಲ್ಫಾ ಹುಚ್ಚಿನ ಥರ ಆಗಿರ್ತಾನೆ. ಒಂದು ದಿನ ಕ್ಯಾಲ್ಫಾ ಅವಳನ್ನ ಮೀಟ್ ಆಗ್ತಾನೆ. ಅವಳು ಅಳ್ತಾ, ನಾವು ಇದನ್ನ ಇಲ್ಲಿಗೆ ಡ್ರಾಪ್ ಮಾಡೋಣ, ನಿಂಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಅವರಿಂದ ಕಷ್ಟಪಡೋದನ್ನ ನೋಡೋಕೆ ಆಗ್ತಿಲ್ಲ ಅಂತಾಳೆ. ಇದನ್ನ ಕೇಳಿ ಕ್ಯಾಲ್ಫಾ, ಸರಿ ನೀನು ನಿಮ್ಮ ಅಮ್ಮನ ತರನೇ ಇರು ಅಂತ ಬೈದು ಹೋಗ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಒಂದು ದಿನ ಕ್ಯಾಲ್ಫಾ ತನ್ನ ರಿಲೇಷನ್ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿದ ದುಂಬಿ ಅಲ್ಲಿಗೆ ಬಂದು, ನಿನ್ನ ಜೊತೆ ಮಾತಾಡ್ಬೇಕು, ನಿನ್ನ ತಂದೆ ಹತ್ರ ಕರ್ಕೊಂಡು ಹೋಗು ಅಂತಾಳೆ. ಕ್ಯಾಲ್ಫಾ ಏನು ಮಾತಾಡದೆ ಅವಳನ್ನ ತನ್ನ ತಂದೆ ಹತ್ರ ಕರ್ಕೊಂಡು ಬರ್ತಾನೆ. ಅವರ ಅಪ್ಪ ಅವಳನ್ನ ನೋಡಿ ಹ್ಯಾಪಿ ಆಗ್ತಾನೆ. ಅವರ ತಂದೆ ಕ್ಯಾಲ್ಫಾ ಬಗ್ಗೆ, ನೀನು ಬಂದ ಮೇಲೆ ಅವನು ಚೇಂಜ್ ಆಗಿದ್ದಾನೆ ಅಂತ ಪಾಸಿಟಿವ್ ಆಗಿ ಹೇಳ್ತಾನೆ. ಕ್ಯಾಲ್ಫಾ ಒಂದು ಕಡೆ ಬೇಜಾರಲ್ಲಿ ಕೂತಿರ್ತಾನೆ. ದುಂಬಿ ಅಲ್ಲಿಗೆ ಬಂದು, ನಾನು ನಿನ್ನ ಕೈ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂತಾಳೆ. ಮತ್ತೆ ಇವರಿಬ್ರು ಒಂದಾಗ್ತಾರೆ. ಮತ್ತೆ ಇವರಿಬ್ರು ದಿನ ಸುತ್ತಾಡ್ತಾ ಹ್ಯಾಪಿಯಿಂದ ಖುಷಿಯಾಗಿ ಇರ್ತಾರೆ. ಅದೇ ಏರಿಯಾದಲ್ಲಿರುವ ಕ್ಯಾಲ್ಫಾನ ತಂದೆ ಫ್ರೆಂಡ್ ಫೆಡ್ರಿಕ್ ಏನೋ ಫೋಟೋಗ್ರಾಫರ್ ಕ್ಯಾಲ್ಫಾ ಮತ್ತೆ ದುಂಬಿ ಜೋಡಿ ನೋಡಿ ಅವರ ಫೋಟೋ ಕೂಡ ತೆಗಿತಾನೆ. ಅವತ್ತು ದಿನ ಪೂರ್ತಿ ಅವನ ಜೊತೆ ಸುತ್ತಾಡಿ ಮನೆಗೆ ಬಂದು ಅವನಿಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಅವರಪ್ಪ ಬರ್ತಾನೆ. ಏನಂದ್ರೆ ಇಷ್ಟು ದಿನ ಅವರಪ್ಪ ಮನೆಯಲ್ಲಿ ಇರೋದಿಲ್ಲ. ಸೊ ದುಂಬಿ ಅವನ ಜೊತೆ ತಿರುಗಾಡ್ತಾ ಹೊರಗಡೆ ಹೋಗ್ತಾ ಹ್ಯಾಪಿಯಾಗಿ ಇದ್ಲು. ಅವರ ತಂದೆ ದುಂಬಿಗೆ ಫೋನ್ ಕೊಡು, ಯಾರದು ಅಂತ ಫೋನ್ ಇಸ್ಕೊಂಡು ಯಾರವನು ಅಂತ ಅವಳ ಫೋನನ್ನು ಟಾಯ್ಲೆಟಲ್ಲಿ ಬಿಸಾಕ್ತಾನೆ. ಅದೇ ಟೈಮ್ಗೆ ದುಂಬಿ ತಾಯಿ ಬರ್ತಾಳೆ. ದುಂಬಿ ಮೇಲಿರೋ ಕೋಪದಿಂದ ಅವನ ಹೆಂಡತಿಗೆ ಹೊಡೆಯೋಕೆ ಹೋಗ್ತಾನೆ. ದುಂಬಿ ಅವರ ಅಪ್ಪನ ಕೈ ಹಿಡಿದು, ನಾನು ತಾನೇ ತಪ್ಪು ಮಾಡಿರೋದು, ನಂಗೆ ಹೊಡಿ, ಅಮ್ಮನಿಗೆ ಏನೇ ಕೊಡಿತಿ ಅಂತಾಳೆ. ಅವರ ಅಪ್ಪ ಏನು ಮಾತಾಡದೆ ಕುಡಿಯೋಕೆ ಅಂತ ಕಾರ್ ತಗೊಂಡು ಹೋಗ್ತಾನೆ. ಅವರ ಅಮ್ಮ, ಮುಗೀತು, ಇನ್ನು ಅವನು ಬಂದರೆ ಸುಮ್ಮನೆ ಇರೋದಿಲ್ಲ ಅಂತಾಳೆ. ದುಂಬಿ ಕ್ಯಾಲ್ಫಾಗೆ ಫೋನ್ ಮಾಡಿ, ಬೇಗ ಇಲ್ಲಿಗೆ ಬಾ, ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ಅಂತಾಳೆ. ಕ್ಯಾಲ್ಫಾ ಜೊತೆ ಬಟ್ಟೆ ತಗೊಂಡು ಕಾರಲ್ಲಿ ಹೋಗ್ತಾಳೆ. ಹಾಗೆ ಹೋಗ್ತಾ ಇದ್ದಂತೆ ಕ್ಯಾಲ್ಫಾ ಅವಳನ್ನ ನೋಡುವಾಗ ಮಿಸ್ ಆಗಿ ಸೈಕಲ್ ಅವನಿಗೆ ಡಿಕ್ಕಿ ಹೊಡಿತಾನೆ. ಅದೇ ಟೈಮ್ಗೆ ಅವರಿಬ್ರು ಮಾತಾಡ್ತಿರುವಾಗ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಥಿಯೇಟರ್ ಅಲ್ಲಿ ಗಲಾಟೆ ಮಾಡ್ಕೊಂಡು ಹೊಡೆತದಿಂದ ಲೋಕಲ್ ಹುಡುಗರು ಮತ್ತೆ ಬರ್ತಾರೆ. ಇಲ್ಲಿ ಮತ್ತೆ ಕ್ಯಾಲ್ಫಾ ಅವರಿಗೆಲ್ಲ ಹೊಡಿತಾನೆ. ಮತ್ತೆ ಅವಳನ್ನ ಕರ್ಕೊಂಡು ಓಡಿ ಹೋಗ್ತಾನೆ. ಕ್ಯಾಲ್ಫಾ ಫ್ರೆಂಡ್ಸ್ ಕೂಡ ಬರ್ತಾರೆ. ಅವರ ನಡುವೆ ಗಲಾಟೆ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದುಂಬಿ, ಕ್ಯಾಲ್ಫಾ ಎಲ್ಲ ಹುಡುಗರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಅವತ್ತು ರಾತ್ರಿ ಪೊಲೀಸರು ಗಲಾಟೆ ಆಗೋದನ್ನ ಕಂಡು ಅವರ ಜೊತೆ ದುಂಬಿಯನ್ನ ಕೂಡ ಕರ್ಕೊಂಡು ಬಂದಿರ್ತಾರೆ. ಇದಾದ ನಂತರ ದುಂಬಿ ಅವರಪ್ಪ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಕ್ಯಾಲ್ಫಾ ಅವರ ತಂದೆ, ಸರ್, ಇವರ ನಡುವೆ ಹಳೆ ದ್ವೇಷದಿಂದ ಸಣ್ಣ ಜಗಳ ಆಗಿದೆ, ಇವರನ್ನ ಬಿಟ್ಬಿಡಿ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತಾನೆ. ಆದರೆ ಅವನು ಅವರ ಅಪ್ಪನನ್ನ ಒಳಗೆ ಕರ್ಸ್ಕೊಂಡು ಅವರ ಅಪ್ಪನಿಗೆ ಸರಿಯಾಗಿ ಹೊಡಿತಾನೆ. ಇದನ್ನ ನೋಡಿದ ದುಂಬಿ, ಕ್ಯಾಲ್ಫಾ ತುಂಬಾನೇ ಅಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಟ್ರಿಸಿ ಅಕ್ಕ ಕ್ಯಾಲ್ಫಾ ಅವರ ತಂದೆಗೆ, ಇದು ಸಣ್ಣ ಪ್ರಾಬ್ಲಮ್ ಅಲ್ಲ, ಅವರ ತಂದೆ ಸಖತ್ ಟೆರರ್, ಸುಮಾರು ಎನ್ಕೌಂಟರ್ ಅನ್ನ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತಾಳೆ. ಅವನಿಗೆ ಪೊಲಿಟಿಕಲ್ಲಿ ಎಲ್ಲರ ಲಿಂಕ್ ಇದೆ, ನಮ್ಮಿಂದ ಏನು ಮಾಡೋಕೆ ಆಗೋದಿಲ್ಲ ಅಂತಾಳೆ. ಸುಮ್ಮನೆ ಇವರಿಬ್ಬರನ್ನ ಥೈಲ್ಯಾಂಡ್ಗೆ ಕಳಿಸ್ಬಿಡೋಣ ಅಂತ ಪ್ಲಾನ್ ಆಗ್ತಾರೆ. ಇನ್ನೊಂದು ಕಡೆ ದುಂಬಿ ಅವರ ತಾಯಿ ಅವಳಿಗೊಂದು ಫೋನ್ ಕೊಟ್ಟು ಹೋಗಿರ್ತಾಳೆ. ದುಂಬಿ ಕ್ಯಾಲ್ಫಾಗೆ ಫೋನ್ ಮಾಡ್ತಾಳೆ. ಕ್ಯಾಲ್ಫಾ, ನಾಳೆ ಕೊಯಂಬತ್ತೂರಿಂದ ಥೈಲ್ಯಾಂಡ್ ಫ್ಲೈಟ್ಗೆ ಹೋಗೋಣ, ನಿಮ್ಮ ಅಪ್ಪ ಹೊರಗೆ ಹೋದ್ಮೇಲೆ ಹೊರಟು ಬಂದ್ಬಿಡು ಅಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರ ಅಪ್ಪ ಆಫೀಸ್ಗೆ ಹೋಗುವಾಗ, ನೋಡು ಆಫೀಸಲ್ಲಿ ವರ್ಕ್ ಜಾಸ್ತಿ ಇದೆ, ನಾನು ಮಧ್ಯಾಹ್ನ ಮನೆಗೆ ಬರೋದಿಲ್ಲ, ಯಾವುದೋ ಡಾಲ್ಫಿನ್ ಬೀಚ್ ಹುಡುಗರು ಸಿಕ್ಬಿದ್ದಿದ್ದಾರಂತೆ, ಕೊಯಂಬತ್ತೂರಿಂದ ಥೈಲ್ಯಾಂಡ್ಗೆ ಹೋಗ್ತಿದ್ರಂತೆ, ಹುಷಾರಾಗಿರು ಅಂತ ಹೋಗ್ತಾನೆ. ಇನ್ನೊಂದು ಕಡೆ ಪೊಲೀಸರು ಕ್ಯಾಲ್ಫಾ ಮತ್ತೆ ಅವರ ಫ್ರೆಂಡ್ಸ್ಗೆ ನೀವೇ ಸ್ಮಗ್ಲಿಂಗ್ ಮಾಡಿದ್ದು ಒಪ್ಕೊಳ್ಳಿ ಅಂತ ಫೋರ್ಸಬಲಿ ಸರಿಯಾಗಿ ಹೊಡಿತಾ ಇರ್ತಾರೆ. ಇದನ್ನ ನೋಡಿದ ರೀನಾ ದುಂಬಿಗೆ ಫೋನ್ ಮಾಡಿ, ಇವರನ್ನ ನಿನ್ನ ಅಪ್ಪನಿಂದ ಕಾಪಾಡು ಅಂತ ಅಳ್ತಾಳೆ. ಇದಾದ್ಮೇಲೆ ದುಂಬಿ ಅವರ ಅಪ್ಪನ ಹತ್ರ ಬಂದು ಅಳ್ತಾ, ನಾನು ಅವನ ಜೊತೆ ಎಲ್ಲೂ ಹೋಗೋದಿಲ್ಲ, ಅವರನ್ನ ಬಿಟ್ಬಿಡೋಕೆ ಹೇಳು ಅಂತ ಅಳ್ತಾ ಹೇಳ್ತಾಳೆ. ಆದ್ರೆ ಅವರಪ್ಪ ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ. ಇದರಿಂದ ದುಂಬಿ ಅಳ್ತಾ ಹೋಗ್ತಾಳೆ. ನಂತರ ದುಂಬಿ ರೂಮ್ ಒಳಗಡೆ ಹೋಗಿ ಕ್ಯಾಲ್ಫಾಗೆ ಫೋನ್ ಮಾಡಿ, ಇದೆಲ್ಲ ನನ್ನಿಂದನೇ ಆಗಿದ್ದು, ಸಾರಿ ಅಂತ ಅಳ್ತಾ ಇರ್ತಾಳೆ. ಹಾಗೆ ಫೋನಲ್ಲಿ ಮಾತಾಡ್ತಾ ದುಂಬಿ ಬಿದ್ದೋಗ್ಬಿಡ್ತಾಳೆ. ಏನಂದ್ರೆ ದುಂಬಿ ಈಗಾಗಲೇ ಇದು ನನ್ನಿಂದ ಆಗ್ತಿರೋದು ಅಂತ ಚಾಕುವಿನಿಂದ ಕೈಯನ್ನ ಕುಯ್ಕೊಂಡಿರ್ತಾಳೆ.
ಕ್ಯಾಲ್ಫೋ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇರ್ತಾಳೆ, ಆದ್ರೆ ದುಂಬಿ ರಿಸೀವ್ ಮಾಡಲ್ಲ. ಈ ಕಡೆ ಕ್ಯಾಲ್ಫೋ ತುಂಬಾನೇ ಅಳ್ತಾ ಇರ್ತಾನೆ. ಏನಂದ್ರೆ ದುಂಬಿ ಇದೆಲ್ಲ ನನ್ನಿಂದ ಆಗ್ತಿರೋದು ಅಂತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಇದರಿಂದ ಕ್ಯಾಲ್ಫೋ ಹುಚ್ಚುಂತರ ಆಗ್ಬಿಡ್ತಾನೆ. ರಿಯಲಿ ಈ ಸೀನನ್ನ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಕ್ಯಾಲ್ಫೋ ಅವಳ ಮನೆ ಮುಂದೆನೆ ನಿಂತಿರ್ತಾನೆ. ಅವರ ಜೊತೆನೆ ಅವಳನ್ನ ಮಸೀದಿವರೆಗೂ ಹೊತ್ಕೊಂಡು ಹೋಗ್ತಾನೆ. ಅವಳನ್ನ ಅಲ್ಲೇ ಸಮಾಧಿ ಮಾಡ್ತಾರೆ. ದಿನೇ ದಿನೇ ಕ್ಯಾಲ್ಫೋ ಅಲ್ಲೇ ಹೋಗ್ತಾ ಇರ್ತಾನೆ. ಒಂದು ದಿನ ಕ್ಯಾಲ್ಫೋ ಅವರ ಅಪ್ಪನಿಗೆ ಕಾರ್ ನಿಲ್ಲಿಸು ಅಂತ ಜೋರಾಗಿ ಚೀರಿ ಅಳ್ತಾನೆ. ಇದಾದ ದಿನದಿಂದ ಅವನು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಕನ್ಸಲ್ಲಿ ಅವಳು ಬರ್ತಾ ಇರ್ತಾಳೆ. ಅವನ ಅಪ್ಪನ ಹತ್ತಿರ ಹೋಗಿ, ಡ್ಯಾಡಿ ಅವಳು ನಂಗೆ ಹೇಳ್ದೆ ಸತ್ತೋಗ್ಬಿಟ್ಲು, ನೀವು ಒಂದು ಮಾತು ಹೇಳಿ ನಾನು ಕೂಡ ಸತ್ತೋಗ್ತೀನಿ ಅಂತ ಅಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕ್ಯಾಲ್ಫೋ ಟ್ರೇಸಿ ಯಾಕನ ಮನೆಗೆ ಬಂದು, ನಾನು ಸಮುದ್ರ ದಾಟಿ ನಮ್ಮ ಅಮ್ಮ ದುಂಬಿ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಮತ್ತು ನಮ್ಮ ಅಪ್ಪನಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ನೀವೇ ಅವರನ್ನ ನೋಡ್ಕೋಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಕೊನೆಯದಾಗಿ ದುಂಬಿ ಸಮಾಧಿ ಹತ್ರ ಹೋಗಿ ಸಮಾಧಿ ಮೇಲೆ ಗಿಡವನ್ನ ನೆಟ್ಟು ಬರುವಾಗ ಅವರ ಅಪ್ಪನಿಗೆ, ಅವಳು ನಿಮ್ಮಿಂದ ಸತ್ತು ಸುಮಾರು 15 ವರ್ಷನೇ ಆಗಿದೆ. ಅವಳು ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ಲು ಅಂತ ಹೇಳ್ತಾನೆ. ಕ್ಯಾಲ್ಫೋ ಬೋಟ್ ತಗೊಂಡು ಸಮುದ್ರದ ಮಿಡಲ್ ಪ್ಲೇಸಿಗೆ ಹೋಗಿ ದುಂಬಿನ ನೆನಪಿಸ್ಕೊಳ್ಳುತ್ತಾ ನೀರಲ್ಲಿ ಬೀಳ್ತಾನೆ. ಅವನಿಗೆ ಉಸಿರು ಹೋದಂತೆ ದುಂಬಿ ಕಾಣಿಸ್ತಾ ಇರ್ತಾಳೆ. ಇನ್ನೇನು ಕೊನೆ ಉಸಿರು ಹೋಗುವಷ್ಟರಲ್ಲಿ ಅವನ ಅಪ್ಪ ಮತ್ತೆ ಅವನ ಸ್ನೇಹಿತರು ಬಂದು ಕಾಪಾಡ್ತಾರೆ. ಕೊನೆಗೆ ಅವರಪ್ಪ ನೀನ್ ಇಲ್ದಿ ನಾನು ಕೂಡ ಇರಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಸ್ನೇಹಿತರು ಕೂಡ ಅವನನ್ನ ಸಮಾಧಾನ ಮಾಡ್ತಾರೆ. ಇದಾದ್ಮೇಲೆ ಕ್ಯಾಲ್ಫೋ ದುಂಬಿಯನ್ನ ರಿಮೆಂಬರ್ ಮಾಡ್ಕೊಳ್ತಾ ಒಬ್ಬಂಟಿಯಾಗಿ ಸುತ್ತಾಡ್ತಾ ಇರ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಓಕೆ ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.